ಮನೆಯಲ್ಲಿ ಮಗಳು ಅಮ್ಮನಿಂದ ಬಯಸ್ಕೊಂಡಿರ್ತಾಳೆ, ಸಂಕಟದಿಂದ ಅಳ್ತಿರ್ತಾಳೆ. ಆಗ ಅಪ್ಪ ಬಂದು ಹೇಳ್ತಾರೆ, ಪುಟ್ಟಿ ಯಾಕೆ ಅಳ್ತೀಯ, ನಾನು ಇದೀನಲ್ಲ ಅಂತ. ಸಮಾಧಾನ ಆಗುತ್ತೆ ಅವಳಿಗೆ. ಮಗನಿಗೇನೋ ಬೈದಿರ್ತಾರಪ್ಪ, ಪರೀಕ್ಷೆಯಲ್ಲಿ ಕಡಿಮೆ ಮಾರ್ಕ್ಸ್ ತೆಗೆದೆಲ್ಲ ನಾಚಿಕೆ ಆಗಲ್ವ ಅಂತ. ಆವಾಗ ಅವನು ತುಂಬ ಬೇಜಾರು ಮಾಡ್ಕೊಂಡು ಮಂಕಾಗಿದ್ದಾಗ ಅಮ್ಮ ಹೇಳ್ತಾರೆ, ಪುಟ್ಟ ಯಾಕೆ ಹೆದರ್ತೀಯ, ಬೇಜಾರು ಮಾಡ್ಕೊತೀಯ, ನಾನು ಇದೀನಲ್ಲ ಅಂತ. ಹೆಂಡತಿ ಸಂಕಟದಿಂದ ಏನಾದ್ರು ಕೈಲಾಗದೆ ಕೂತಿರುವಾಗ ಗಂಡ ಹೇಳ್ತಾರಲ್ಲ, ಏನು ಯೋಚನೆ ಮಾಡಬೇಡ ಮರೀತಿ, ನಾನು ಇದೀನಲ್ಲ. ಗೆಳೆಯರು ಕಷ್ಟದಲ್ಲಿದ್ದಾಗ ಇತರರು ಬಂದು ಸಮಾಧಾನ ಹೇಳ್ತಾರೆ, ನಾನು ಇದೀನಲ್ಲ, ಹೆದರಬೇಡ ಅಂತ. ಇದು ನಮ್ಮ ಬದುಕಿನಲ್ಲಿರುವ ನಾನು ಅನ್ನೋ ರಾಮ ಅಂತ ನಮ್ಮ ಗುರುಗಳು ಹೇಳ್ತಿದ್ರು. ಅದೇ ರಾವಣ ಏನು ಅಂದರೆ, ಇದೇ ನಾನು ಅನ್ನೋದು ತನಗೆ ಬೇಕು ಅನ್ನೋದನ್ನು ಹಠ ಮಾಡಿ ಪಡೆದಾಗ, ಯಾರು ಏನು ಹೇಳಿದೆ, ಏನು ಹೇಳಿದ್ರು ಕೇಳದೇ ಇದ್ದಾಗ ಆ ಹಠ ಇರುತ್ತೆ ನೋಡಿ, ಅದು ನಾನು. ಸೀತೆನ ತರಬೇಡಪ್ಪ ಅಂತ ರಾವಣನಿಗೆ ಹೇಳಿದಾಗ, ಇಲ್ಲ ನಾನು ಮಾಡಿದ್ದೆ ಸರಿ ಅಂತ ಅವನು ಹೇಳ್ತಾನಲ್ಲ. ಹಾಗೆ ಕೆಲವು ಸರಿ ನಮಗೆ ವಿವೇಕ ಶೂನ್ಯ ಆದಾಗ ನಾವೇನೋ ಮಾಡೋಕ್ಕೆ ಹೋಗ್ತೀವಿ, ಕೇಳ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಾನೆ ಹಾಗೆ ಯಾರೇನು ಹೇಳಿದ್ರು ಕೇಳಲ್ಲ. ನಾನು ಮಾಡೋದೇ ಸರಿ, ನಾನು ಮಾಡಿದ್ದೇ ಸರಿ ಅಂತ ನಾವು ರಾವಣ ಆಗ್ತೀವಿ ನೋಡಿ. ಈ ಎರಡು ನಾನು ಅನ್ನೋದ್ರಲ್ಲಿರೋ ವ್ಯತ್ಯಾಸ ಅಂತ ನಮ್ಮ ಗುರುಗಳು ಹೇಳಿ ನಗ್ತಿದ್ರು. ಯಾವ ನಾನು ಬೇಕು ನಿಮಗೆ ಅನ್ನೋದು ಅಥವಾ ನಮಗೆ ಅನ್ನೋದು ನಾವು ವಿಚಾರಿಸ್ಕೋಬೇಕಲ್ವ. ನಮಸ್ತೆ.